Friends, today we are going to be learning chapter 1 of Internet of Things. Okay, let us see what is the Internet of Things. So Internet of Things, it is a concept which enables communication between internetworking device and applications whereby physical objects or things communicate through the internet. So ಇದನ್ನು ನಾವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, it is a concept, okay, which enables communication between internetworking device and applications. So we are having certain devices and certain applications. By using that devices and applications, we are connected that device in a network. Okay, please observe here. ನಮ್ಮ ಹತ್ರ ಡಿವೈಸ್ ಉಂಟು, ಅದಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಸಾಫ್ಟ್ವೇರು ಉಂಟು. ಆ ಎರಡು ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು ಡಿವೈಸಸ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡ್ತಾ ಇದ್ವಿ. ಇಂಟರ್ನೆಟ್ವರ್ಕಿಂಗ್ ಡಿವೈಸ್ ಅಂತ ಇಲ್ಲಿ ಹೇಳ್ತಾ ಇದ್ವಿ. ಓಕೆ, ಈ ಇಂಟರ್ನೆಟ್ವರ್ಕಿಂಗ್ ಡಿವೈಸನ್ನು ನಾವು ಕಮ್ಯುನಿಕೇಷನ್ ಮಾಡಬೇಕು ಅಂತ ಹೇಳಿದರೆ ಕಂಪಲ್ಸರಿ ನಮ್ಮ ಹತ್ರ ಒಂದು ಆಬ್ಜೆಕ್ಟ್ ಬೇಕು. ಆಸ್ ವಿ ನೋ ವಾಟ್ ಈಸ್ ಆನ್ ಆಬ್ಜೆಕ್ಟ್, ರೈಟ್? ಫಾರ್ ಎಕ್ಸಾಂಪಲ್, ಐ ಆಮ್ ಟ್ರೀಟಿಂಗ್ ಯುವರ್ ಮೊಬೈಲ್ is an object, right? So what is a mobile comprises of? ಇದನ್ನೊಂದು ಥಿಂಗ್ ಅಂತ ಹೇಳ್ಬೋದು ನಾನು, ಅಥವಾ ಇದನ್ನೊಂದು ಆಬ್ಜೆಕ್ಟ್ ಅಂತ ಹೇಳ್ಬೋದು. ಇದನ್ನ ಆಬ್ಜೆಕ್ಟ್ ಅಂತ ನಾನು ಕನ್ಸಿಡರೇಷನ್ ಮಾಡಿದ್ರೆ ಆಬ್ಜೆಕ್ಟ್ಗೆ ಕಂಪಲ್ಸರಿ ಒಂದು ಐಡೆಂಟಿಟಿ ಇರುತ್ತೆ. ಸೊ ಇದಕ್ಕೊಂದು ಹೆಸರು ಉಂಟು, ಐಡೆಂಟಿಟಿ ರೆಫರ್ಸ್ ನೇಮ್, ರೈಟ್? ಅದೇ ರೀತಿಯಲ್ಲಿ ಇದಕ್ಕೆ ಕೆಲವೆಲ್ಲ ಫೀಚರ್ಸ್ ಉಂಟು, ಇದಕ್ಕೆಲ್ಲ ಕೆಲವು ಆಟ್ರಿಬ್ಯೂಟ್ಸ್ ಉಂಟು. ಆಟ್ರಿಬ್ಯೂಟ್ಸ್ ಅಂತ ಹೇಳಿದ್ರೆ ಇದರ ಲೆಂತ್, ವಿಡ್ತ್, ಹೈಟ್, ಪ್ರೈಸ್, ಕಲರ್ ಇಂಥದ್ದೆಲ್ಲ ಆಟ್ರಿಬ್ಯೂಟ್ಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಮೆಥಡ್ಸ್, ಬಿಹೇವಿಯರ್. ಓಕೆ, ಸೊ ಇಲ್ಲಿ ಒಂದು ಮೊಬೈಲ್ನ ನಾವು ಒಂದು ಆಬ್ಜೆಕ್ಟ್ ಅಂತ ಕನ್ಸಿಡರೇಷನ್ ಮಾಡಿದರೆ, ಈ ಮೊಬೈಲ್ನ ನಾನು ಆಬ್ಜೆಕ್ಟ್ ಅಂತ ಕನ್ಸಿಡರೇಷನ್ ಮಾಡಿದರೆ ಮೊಬೈಲ್ಗೆ ಒಂದು ಐಡೆಂಟಿಟಿ ಉಂಟು, ಅದೇ ರೀತಿಯಲ್ಲಿ ಡೇಟಾ ಉಂಟು, ಅದೇ ರೀತಿಯಲ್ಲಿ ಇದರ ಫಂಕ್ಷನ್ಸ್ ಉಂಟು. ಓಕೆ, ಗೋಟ್ ಇಟ್? ಸೊ ಇದನ್ನು ಯೂಸ್ ಮಾಡಿ ನಾವು ವರ್ಕ್ ಮಾಡ್ತೀವಿ. ದಟ್ ಈಸ್ ದ ಬಿಹೇವಿಯರ್, ದಟ್ ಈಸ್ ದ ಮೆಥಡ್ಸ್, ದಟ್ ಈಸ್ ದ ಫಂಕ್ಷನ್ಸ್. ಗೋಟ್ ಇಟ್? ಸೊ ಈ ರೀತಿಯ ಡಿವೈಸ್, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮೊಬೈಲ್ ಉಂಟು, ಇದಕ್ಕೆ ಅಪ್ಲಿಕೇಶನ್, ನೆಟ್ವರ್ಕಿಗೆ ಕನೆಕ್ಟ್ ಮಾಡುವ ಅಪ್ಲಿಕೇಶನ್ ಇಲ್ಲ, ಆವಾಗ ನಾವು ನೆಟ್ವರ್ಕ್ ರನ್ ಮಾಡ್ಲಿಕ್ಕೆ ಆಗುತ್ತಾ? ವೆದರ್ ವಿ ಕ್ಯಾನ್ ಏಬಲ್ ಟು ಕಮ್ಯುನಿಕೇಟ್ ದಿಸ್ ಡಿವೈಸ್ ಇನ್ ಎ ನೆಟ್ವರ್ಕ್? ನೋ. ಗೋಟ್ ಇಟ್? ಎಸ್. ಸೊ ಇಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳುವಾಗ ನಾವು ಏನು ಮಾಡ್ತಾ ಇದ್ವಿ, ನಮ್ಮ ಹತ್ರ ಡಿವೈಸ್ ಉಂಟು, ನೆಟ್ವರ್ಕ್ಗೆ ಕನೆಕ್ಟ್ ಆಗಿರುವ ಡಿವೈಸ್ ಉಂಟು, ಅದಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ಸ್ ಉಂಟು. ಈ ಅಪ್ಲಿಕೇಶನ್ ಮುಖಾಂತರ ನೆಟ್ವರ್ಕಿಂಗ್ಗೆ ಸಂಬಂಧಪಟ್ಟ ಡಿವೈಸ್ನ ನಾವು ಕಮ್ಯುನಿಕೇಟ್ ಮಾಡಿಕೊಂಡು ಏನು ಮಾಡ್ತಾ ಇದ್ದೀವಿ, ನಮ್ಮ ಆಬ್ಜೆಕ್ಟ್ಸನ್ನ ಅಥವಾ ಥಿಂಗ್ಸನ್ನ ಇಂಟರ್ನೆಟ್ನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಕಮ್ಯುನಿಕೇಟ್ ಮಾಡಿದರೆ ಏನಾಗುತ್ತೆ? ವಿ ಆರ್ ಟ್ರಾನ್ಸ್ಫರಿಂಗ್ ಅವರ್ ಡೇಟಾ, ವಿ ಆರ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ದ ಡೇಟಾ. ಓಕೆ, we are sending and receiving the data through an application, through a device. That device is networkly connected. Then if you networkly connected, then that networkly connected device is monitoring certain applications and we are interchanging our messages, informations. Okay, the concept of IoT begins with things classified as identity communication devices. So ಈ IoT ಕಾನ್ಸೆಪ್ಟ್ ಎಲ್ಲಿಂದ ಬಿಗಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಐಡೆಂಟಿಟಿ ಕಮ್ಯುನಿಕೇಶನ್ ಡಿವೈಸಸ್. ಯಾವುದೆಲ್ಲ ನೆಟ್ವರ್ಕ್ನಲ್ಲಿ ಒಂದೇ ರೀತಿಯ ಕಮ್ಯುನಿಕೇಶನ್ ಡಿವೈಸಸ್ ಉಂಟು, ಒಂದೇ ರೀತಿಯ ಡಿವೈಸಸ್ನ ನಾವು ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡ್ತೀವೋ ಅಲ್ಲಿಂದ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಅದನ್ನು ನಾವು ಇಲ್ಲಿ ಗಮನದಲ್ಲಿ ಕೇಳ್ಕೊಳ್ಬೇಕು. ಓಕೆ, next, radio frequency identification device is an example of an identity communication device. Let us see RFID. 2 marks nalli expand nalli kelbodu. RFID stands for radio frequency identification device. Okay, this is the best example. ಇದು ಹೇಗೆ ಅಂತ ಹೇಳಿದ್ರೆ, ಇವತ್ತು ನಾವು ಸ್ಮಾರ್ಟ್ ಟ್ಯಾಗ್ ಅಂತ ಕೇಳ್ತಾ ಇದ್ವಿ ಗಾಡಿಗಳಲ್ಲಿ. ಇಲ್ಲಿ ನೀವು ಟೋಲ್ ಗೇಟ್ ಪಾಸ್ ಆಗಬೇಕಾಗಿದೆ, ಫಾಸ್ಟ್ ಟ್ಯಾಗ್ ಯೂಸ್ ಮಾಡಬೇಕು ಅಂಥದ್ದೆಲ್ಲ ನಾವು ಕೇಳ್ತಾ ಇದ್ದೀವಿ ಅಲ್ವಾ? ಅಂತ ಫಾಸ್ಟ್ ಟ್ಯಾಗ್ ಡಿವೈಸ್ನಲ್ಲಿ ಏನಿರುತ್ತೆ, ನೀವು ಯಾವಾಗ ನೀವು ವೆಹಿಕಲ್ ಯೂಸ್ ಮಾಡಿ ನೀವು ಪಾಸ್ ಮಾಡ್ತಾ ಇದ್ದೀರೋ ಅಲ್ಲಿ ಒಂದು ಡಿವೈಸನ್ನು ಕನೆಕ್ಟ್ ಮಾಡಿ ಇರ್ತಾರೆ, ಅಂದರೆ ಒಂದು ಟ್ಯಾಗ್ ಇರುತ್ತೆ. ಆ ಟ್ಯಾಗ್ನಲ್ಲಿ ಒಂದು ಸರ್ಕ್ಯೂಟ್ ಬೋರ್ಡ್ ಇರುತ್ತೆ.
ಆ ಸರ್ಕ್ಯೂಟ್ ಬೋರ್ಡ್ ಆಲ್ರೆಡಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಒಂದು ಝೋನ್ನಲ್ಲಿ ಎಂಟ್ರಿ ಆದ ಕೂಡಲೇ ಸ್ಕ್ಯಾನರ್ ಏನು ಮಾಡುತ್ತೆ, ಆ RFID ಟ್ಯಾಗನ್ನು ಸ್ಕ್ಯಾನ್ ಮಾಡಿಬಿಡುತ್ತೆ. ಸೊ ಅದರಿಂದ ಡೇಟಾ ಪ್ರೊಸೆಸಿಂಗ್ ಆಗುತ್ತೆ. ಈಗ IoT ಕಾನ್ಸೆಪ್ಟ್ಸ್ ಬರ್ತಾ ಇರುವಾಗ ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ ಅಂತ ಹೇಳ್ತೀವಿ. ಇದೊಂದು ಕಾಮನ್ ಐಡೆಂಟಿಟಿ ಕಮ್ಯುನಿಕೇಶನ್ ಡಿವೈಸ್ ಆಗಿರುತ್ತೆ. ಪ್ರತಿಯೊಂದರಲ್ಲಿನೂ ಇದು ಆಲ್ಮೋಸ್ಟ್ ಕಾಮನ್ ಐಡೆಂಟಿಟಿ ಕಮ್ಯುನಿಕೇಶನ್ ಡಿವೈಸ್ ಆಗಿರುತ್ತೆ. ಓಕೆ, ಥಿಂಗ್ಸ್ ಆರ್ ಟ್ಯಾಗ್ಡ್ ಟು ದೀಸ್ ಡಿವೈಸಸ್ ಫಾರ್ their identification in future and can be tracked, controlled and monitored using remote computers connected through the internet. So whatever the things we have tagged to these devices, RFID ಡಿವೈಸಸ್ ಅಂತ ನಾವು ಐಡೆಂಟಿಟಿ ಡಿವೈಸಸ್ ಅಂತ ಏನು ಹೇಳ್ತಾ ಇದೀವೋ, ಪ್ರತಿಯೊಂದು ಡಿವೈಸ್ಗೆನೂ ಏನಾಗಿರುತ್ತೆ, ಒಂದು ಐಡೆಂಟಿಟಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಎಲ್ಲರ ಹತ್ರನೂ ಮೊಬೈಲ್ ಉಂಟು, ಎಲ್ಲರ ಹತ್ರ ಒಂದೇ ಕಂಪನಿ ಮೊಬೈಲ್ ಇದ್ರೇನು ಪ್ರತಿಯೊಂದು ಮೊಬೈಲ್ಗೆನೂ IMEI ನಂಬರ್ ಬೇರೆ ಬೇರೆ ಇರುತ್ತೆ ಅಲ್ವಾ, ದಟ್ ಈಸ್ ಅ ಟ್ಯಾಗ್, ರೈಟ್? got it? So likewise, things are tagged to these devices for their identification in future. ಫ್ಯೂಚರ್ ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಐಡೆಂಟಿಫಿಕೇಶನ್ ಟ್ಯಾಗ್ ನಾವು ಐಡೆಂಟಿಫೈ ಮಾಡಿದರೆ ನಾವು ಆ ಡಿವೈಸ್ನ ಟ್ರ್ಯಾಕ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಅದೇ ರೀತಿಯಲ್ಲಿ ಮಾನಿಟರ್ ಮಾಡ್ಬೋದು. ಎಲ್ಲಿಂದ ಮಾಡ್ಬೋದು ಅಂತ ಹೇಳ್ತಾ ಇದೀವಿ, ಯೂಸಿಂಗ್ ರಿಮೋಟ್ ಕಂಪ್ಯೂಟರ್ಸ್ ಕನೆಕ್ಟೆಡ್ ಥ್ರೂ ದ ಇಂಟರ್ನೆಟ್. If you using these communication identity devices, then we can able to track that device connected to these device connected to the equipments. Okay, and we can able to track, we can able to control, and we can also monitor by sitting at a remote computers. Okay, by sitting at a remote computers, that remote computer and this identity device must be interconnected in a network. Okay, so ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಬರುತ್ತೆ ನೋಡುವ. The concept of IoT enables, for example, ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, the concept of IoT enables, for example, GPS based tracking. ಸೊ ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ನಮಗೆ ಯಾವುದೇ ಒಂದು ಲೊಕೇಶನ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ನಮ್ಮ ಡೆಸ್ಟಿನೇಷನ್ ಇಂದ GPS ಟ್ರ್ಯಾಕ್ ಮಾಡ್ತೀವಿ ಅಲ್ವಾ. GPS ಬೇಸ್ಡ್ ಟ್ರ್ಯಾಕಿಂಗ್, ಕಂಟ್ರೋಲಿಂಗ್ ಅಂಡ್ ಮಾನಿಟರಿಂಗ್ ಆಫ್ ಡಿವೈಸಸ್. ಫಾರ್ ಎಕ್ಸಾಂಪಲ್, ಈ ಒಂದು ಇಂಟರ್ನೆಟ್ IoT ಡಿವೈಸಸ್ನ ನಾವು ವೆಹಿಕಲ್ ಕಾರ್ನಲ್ಲಿ ಇನ್ಸರ್ಟ್ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಒಂದು ಸಂಸ್ಥೆಯಲ್ಲಿ ನಿಮ್ಮ ವೆಹಿಕಲ್ಸ್ ಉಂಟು, ಆ ವೆಹಿಕಲ್ ಯಾವ ಟೈಮ್ನಲ್ಲಿ ಎಲ್ಲಿಗೆ ಹೋಯಿತು, ಎಲ್ಲಿಂದ ಬಂತು ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳಿ. ಈ GPS ಬೇಸ್ಡ್ ಟ್ರ್ಯಾಕಿಂಗ್ ಕಂಟ್ರೋಲಿಂಗ್ ಇಂದ ನಿಮ್ಮ ಡಿವೈಸಸ್ನ ಮಾನಿಟರ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ನಿಮ್ಮ ವೆಹಿಕಲ್ನ ಏನು ಮಾಡ್ಬೋದು, ಯು ಕ್ಯಾನ್ ಕಂಟ್ರೋಲ್ ಆ್ಯಂಡ್ ಮಾನಿಟರ್. ಓಕೆ, ಸೊ ಆವಾಗ ಯಾವುದೇ ಕಾರಣಕ್ಕೂ ಹೈಜಾಕ್ ಅಂತದ ಕಾನ್ಸೆಪ್ಟ್ ಇಲ್ಲಿ ಆಗಲ್ಲ. ಓಕೆ, ಮೆಷಿನ್ ಟು ಮೆಷಿನ್ M2M ಕಮ್ಯುನಿಕೇಶನ್. ಇಲ್ಲಿ ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಒಂದು ಮೆಷಿನಿಂದ ಇನ್ನೊಂದು ಮೆಷಿನ್ಗೆ ಕಮ್ಯುನಿಕೇಟ್ ಆಗುತ್ತೆ. ಸೊ ಕಮ್ಯುನಿಕೇಟ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಇದು IoT ಎನೇಬಲ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ರೆಡ್ಮಿ ಮೊಬೈಲ್ ಉಂಟು ಅಂತ ಅಂದ್ಕೊಳ್ಳಿ. ನಮ್ಮ ಕಾಲೇಜಲ್ಲಿ ಪ್ರೊಜೆಕ್ಟರ್ ನೋಡಿದ್ದೀರ, ಹೌದಾ? ಆಲ್ರೆಡಿ ಯು ಹ್ಯಾವ್ ಸೀನ್ ಅವರ್ ಕಾಲೇಜ್ ಪ್ರೊಜೆಕ್ಟರ್ಸ್, ರೈಟ್? ಸೊ ನಿಮ್ಮ ರೆಡ್ಮಿ ಮೊಬೈಲ್ ಉಂಟು. ರೆಡ್ಮಿ ಮೊಬೈಲ್ನಲ್ಲಿ ಒಂದು ಪ್ರೊಜೆಕ್ಟರ್ ಅನ್ನುವ ಆ್ಯಪ್ ಸಿಗುತ್ತೆ. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನಿಮಗೆ ಪ್ರೊಜೆಕ್ಟರ್ ಅನ್ನುವ ಆ್ಯಪ್ ಸಿಗುತ್ತೆ. ಆ ಪ್ರೊಜೆಕ್ಟರ್ನ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಏಬಲ್ ಟು ಕಂಟ್ರೋಲ್ ದ ಪ್ರೊಜೆಕ್ಟರ್ ಇನ್ ಅವರ್ ಕಾಲೇಜ್. ಗಾಟ್ ಇಟ್? ಎಸ್. ಈಗ CCTV ಉಂಟು ಅಂತ ಹೇಳ್ತಾ ಇದ್ವಿ. CCTVನ ನಾವೇನು ಮಾಡಿದ್ವಿ, ಕಾಲೇಜಿನಲ್ಲಿ CCTV ಅಳವಡಿಸಿದ್ವಿ ಅಂತ ಹೇಳಿದ್ವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ಅ IoT ಕಾನ್ಸೆಪ್ಟ್, ರೈಟ್? ಸೊ ಆ CCTVಯನ್ನು ನಾನು ಕಾಲೇಜಿಗೆ ಹೋಗದೆ ಇಂಟರ್ನೆಟ್ನಲ್ಲಿ ಕನೆಕ್ಟ್ ಮಾಡಿ ನಾನೇನು ಮಾಡ್ಬೋದು, ನೀವೇನು ಕಾಲೇಜಿನಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ವಾಚ್ ಮಾಡ್ಬೋದು. ದಟ್ ಫೆಸಿಲಿಟಿ ಈಸ್ ಅವೈಲಬಲ್. ಓಕೆ, ಸೊ ನಾವೇನು ಮಾಡ್ಬೋದು, ನಮ್ಮ ಮೊಬೈಲಲ್ಲೇ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನಾವು ಯೂಸ್ ಮಾಡ್ತಿರುವ CCTVಯನ್ನು ಇಂಟರ್ನೆಟ್ನಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಏಬಲ್ ಟು ಮಾನಿಟರ್, ಕಂಟ್ರೋಲ್ ದ ಡಿವೈಸಸ್. ಓಕೆ, ಎಸ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕನೆಕ್ಟೆಡ್ ಕಾರ್ಸ್, ಕಮ್ಯುನಿಕೇಶನ್ ಬಿಟ್ವೀನ್ ವೇರಬಲ್ ಆ್ಯಂಡ್ ಪರ್ಸನಲ್ ಡಿವೈಸಸ್. ಸೊ ಇಲ್ಲಿ ಯಾವುದೆಲ್ಲ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಇಲ್ಲಿ ಕನೆಕ್ಟೆಡ್ ಕಾರ್ಸ್ ಅಂತ ಹೇಳ್ತಾ ಇದ್ದಾರೆ. That may be any vehicles, not only the connected cars, it may be the vehicles. Okay, communication between wearable and personal devices.
ನಾವು ಫಿಟ್ನೆಸ್ ಬ್ಯಾಂಡ್ ಅಂತ ನೋಡ್ತಾ ಇದೀವಿ, ಪರ್ಸನಲ್ ಡಿವೈಸಸ್ ಅಂತ ನಾವು ನೋಡ್ತಾ ಇದೀವಿ, ರೈಟ್. ಅಂಡ್ ಇಂಡಸ್ಟ್ರಿ 4.0. ಸೊ ಇಂಡಸ್ಟ್ರಿ 4.0 ಅಂತ ಹೇಳಿದ್ರೆ ನಾವು ಈಗ ಲೇಟೆಸ್ಟ್ ಆಗಿ ನಾವು ನೋಡ್ತಾ ಇರೋದು, ಪ್ರತಿಯೊಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇಂಟರ್ನೆಟ್ನಲ್ಲಿ ನಿಮ್ಮ ಡಿವೈಸಸ್ನ ಕನೆಕ್ಟ್ ಮಾಡಿದರೆ, IoT ಥಿಂಗ್ಸ್ನ ಯೂಸ್ ಮಾಡಿ ನೀವು ಕನೆಕ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲಿಂದನೇ ಮಾನಿಟರ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅದೇ ನಾವು ಹೇಳಿದ್ದೀವಿ. ಕೆನಾನ್ ಆ್ಯಡ್ ನೋಡಿರ್ತೀರ, ಅದೇ ರೀತಿಯಲ್ಲಿ ಲಾಯ್ಡ್ಸ್ ಏರ್ ಕಂಡೀಷನರ್ನ ನೋಡಿರ್ತೀರ. ಎಲ್ಲೋ ಹೋದ ನಂತರ ಅವನು ಮೊಬೈಲಲ್ಲಿ ಆಫ್ ಮಾಡಿಬಿಡ್ತಾನೆ. ಆಲ್ ದೀಸ್ ಆರ್ ದ ಇಂಡಸ್ಟ್ರಿ 4.0. ಸೊ ಇನ್ ದ ಇಂಡಸ್ಟ್ರಿ 4.0 ಈಸ್ ಆಲ್ಸೋ ಇಂಡಸ್ಟ್ರಿ 4.0 ಈಸ್ ರೆವಲ್ಯೂಷನರಿ ಥಿಂಗ್. ಯಾಕೆ ಇಂಡಸ್ಟ್ರಿ 4.0 ರೆವಲ್ಯೂಷನರಿ ಥಿಂಗ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಎಲ್ಲ ಪ್ರೊಡಕ್ಷನ್ ಮೆಷಿನಿಂದನೇ ಆಗ್ತಾ ಉಂಟು, ಕರೆಕ್ಟ್? ಹೌದಾ? ಹೌದು. ಮೆಷಿನ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಮಾರ್ಟ್ ಫೋನ್ ಅಂತ ಹೇಳ್ತಾ ಇದ್ವಿ, ಈ ಸ್ಮಾರ್ಟ್ ಫೋನ್ ಕಟ್ಟಿಂಗ್, ಡಿಸೈನಿಂಗ್ ಇಂಥದ್ದೆಲ್ಲ ನಾವು ಎಲ್ಲಿ ಮಾಡಿರ್ತೀವಿ, ಮಾಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಾವು ಮೆಷಿನ್ಸ್ಗೆ ಕೊಟ್ಟಿರ್ತೀವಿ. ಮೆಷಿನ್ ಮೇಡ್ ಡಿವೈಸಸ್ ಆಗಿರುತ್ತೆ. ಓಕೆ, ಈ ಕಟಿಂಗ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು ಮತ್ತೆ ಟೆಸ್ಟಿಂಗ್ ಆಗಿರ್ಬೋದು, ಆಲ್ ದೀಸ್ ಆರ್ ದ ಇಂಡಸ್ಟ್ರಿ 4.0. ಇಂಥದ ಹಲವಾರು ಇಂಡಸ್ಟ್ರೀಸ್ನಲ್ಲಿ ಇಂಥ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ಸ್ ಆಫ್ ಯುವರ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆ, ಸೊ RFID ನೆನಪಿಟ್ಕೊಳ್ಳಿ. ವಾಟ್ ಈಸ್ RFID? Radio frequency identification device. Now the IoT concept has made smart cities a reality, and it is also expected to make self-driving car functional very soon. ಸೊ ಇವತ್ತು ನಾವು ಸ್ಮಾರ್ಟ್ ಸಿಟೀಸ್ ಅಂತ ಕೇಳ್ತಾ ಇದ್ವಿ. ಈ ಸ್ಮಾರ್ಟ್ ಸಿಟೀಸ್ ಕಾನ್ಸೆಪ್ಟ್ಸ್ ಏನಂತ ಹೇಳಿದ್ರೆ, ಇಟ್ ಈಸ್ ಕಂಪ್ಲೀಟ್ಲಿ ದ ಸಿಟಿ is equipped with this IoT devices. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಫಂಕ್ಷನಲ್ ವೆರಿ ಸೂನ್. ಇದೆಲ್ಲ ಕೆಲವೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡಿ, ಇದು ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿದೆ ಈಗ. ಓಕೆ, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಆಲ್ರೆಡಿ ಬಂದಿದೆ. ಇದೆಲ್ಲ ನಾವು ಇಲ್ಲಿ ನೋಡ್ಲಿಕ್ಕೆಲ್ಲ ಇನ್ ಅಡ್ವಾನ್ಸ್ಡ್ ಕಂಟ್ರೀಸ್ನಲ್ಲಿ ನಾವು ನೋಡ್ಬೋದು. ದುಬೈ ಏರ್ಪೋರ್ಟ್ ಅಲ್ಲಿ ಅಂಥದ್ದೆಲ್ಲ ನಾವು ನೋಡ್ಬೋದು. ಓಕೆ, ನಿಮ್ಮನ್ನು ಪಿಕಪ್ ಮಾಡ್ಕೊಳ್ಳಿಕ್ಕೆ ಒಂದು ಕಾರ್ ಬರುತ್ತೆ ವಿತೌಟ್ ಅ ಡ್ರೈವರ್. ಯು ಕ್ಯಾನ್ ಸೇ ದ ಡೆಸ್ಟಿನೇಷನ್ ಆ್ಯಂಡ್ ಸೋ ಆನ್. So it will reaches you. Yes, let us see first topic, IoT definition. 2 marks, very important. Okay, it is not a definition, it is just giving an information. Next page nalli nimge definition barutte. The internet is a very global network of connected servers, computers, tablets and mobiles. Please observe here, internet is a vast global network. By using that network, what we are doing, it has connected servers, a large number of computers, your tablet devices and mobiles, that is governed by standard protocol for connected systems. So ಇಲ್ಲಿ ಇಂಟರ್ನೆಟ್ ನಲ್ಲಿ ನಮಗೆ ಯೂಸ್ ಆಫ್ ಕನೆಕ್ಟೆಡ್ ಡಿವೈಸಸ್ ಉಂಟು ಅಂತ ಹೇಳ್ತಾ ಇದ್ವಿ. ಆ ನೆಟ್ವರ್ಕ್, ಆ ಕನೆಕ್ಟೆಡ್ ಡಿವೈಸಸ್ ಎಲ್ಲ ಯಾವುದಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ವಿ. ಸರ್ವರ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಮೊಬೈಲ್ಸ್ ಆಗಿರ್ಬೋದು, ಇದೆಲ್ಲ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಆಗ್ತಾ ಉಂಟಂತ ಹೇಳಿದ್ರೆ it must obey certain protocols. As we know what is a protocol, right? It is a rule. By using that rule, then what we are able to do, if the device is connected in a network, obviously you will sending and receiving the data. So adanne illi helta idare nodi, if you have connected all these devices in a network by using certain standard protocol, it enables sending, receiving or communication of information, connectivity with remote server, cloud and analytics platform. So if your devices are connected in a network, automatically you can send and receive, or also you can communication of information and also connectivity with remote server. So remote server ನ ಜೊತೆಗೆ ನೀವೇನ್ ಮಾಡಿ ಇಟ್ಕೊಂಡಿರ್ತೀರಾ, ಕನೆಕ್ಟಿವಿಟಿ ನಲ್ಲಿ ಇರ್ತೀರಾ. ಇದರ ಜೊತೆಗೆ ಕ್ಲೌಡ್ ಅಂತ ಹೇಳ್ತೀವಿ. ಕ್ಲೌಡ್ ಈಸ್ ಅ huge network where you are getting a free services. Okay, and analytics platform. ಅದೇ ರೀತಿಯಲ್ಲಿ ಕೆಲವೆಲ್ಲ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ಸ್ ನಾವು ಯೂಸ್ ಮಾಡ್ತೀವಿ. ಕೆಲವರು ನಿಮ್ಮ ಮನೆಯಲ್ಲಿ ಸ್ಮಾರ್ಟ್ ಟಿವಿಸ್ ಇರಬಹುದು, ಕರೆಕ್ಟ್? ನಿಮ್ಮ ಕೆಲವರ ಮನೆಯಲ್ಲಿ ಸ್ಮಾರ್ಟ್ ಟಿವಿಸ್ ಇರಬಹುದು. ದಟ್ ಸ್ಮಾರ್ಟ್ ಟಿವಿ is acting as a TV as well as your computer system, right? ನಿಮಗೆ ಬೇಕು ಅಂತ ಹೇಳಿದ್ರೆ ಮೇಲ್ ಚೆಕ್ ಮಾಡಬಹುದು ಅಥವಾ ಗೇಮ್ ಪ್ಲೇ ಮಾಡ್ಕೊಳ್ಬಹುದು. ಸೊ ಆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ.
ಆ ರೀತಿಯಲ್ಲಿ ಬದಲಾವಣೆ ಆಗುವ ಹಾಗೆ ಅದರಲ್ಲಿ ಫೀಚರ್ಸ್ ಎಲ್ಲ ಸೆಟ್ ಮಾಡಿರ್ತಾರೆ. ಆಟೋಮೆಟಿಕಲಿ ದಟ್ ಡಿವೈಸ್ is able to connected in internet, and whatever the resource is available we are downloading and we are processing. Got it? So ಇಲ್ಲಿ analytics means we are estimating, we are identifying, we are calculating. ಅದು ಹೇಗೆ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ಸ್ನ ನಾವು ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕಂಪ್ಯೂಟೇಷನಲ್ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡ್ತೀವಿ. ಓಕೆ, now let us see the definition of IoT. IoT can be explained as follows. Internet of Things means a network of physical things. What is Internet of Things? It is a network of physical things. Here things is an object. Already we know what is an object. Okay, so Internet of Things means a network of physical things to sending, receiving or communication information using the internet or other communication technologies and network just as the computer, tablets and mobiles do, and thus enabling the monitoring, coordinating or controlling process across the internet or another data network. ಇಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳುವಾಗ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಆಗಿರುವ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಸೆಂಡಿಂಗ್, ರಿಸೀವಿಂಗ್, ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಮಾಡಬಹುದು. ಆ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ನಾವು ಮಾಡಬೇಕಾದ್ರೆ ಕಂಪಲ್ಸರಿ ವಿ ಹ್ಯಾವ್ ಟು ಯೂಸ್ ಅನ್ ಇಂಟರ್ನೆಟ್ ಆರ್ ಅದರ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್. ಅಂಡ್ ನೆಟ್ವರ್ಕ್ ಜಸ್ಟ್ ಆಸ್ your computer, tablet as well as mobiles do. Okay, so ಇವತ್ತು ನಾವು ಇಂಟರ್ನೆಟ್ ಆಕ್ಸೆಸ್ ಮಾಡ್ತಾ ಇದ್ವಿ. ಹೇಗೆ ಇಂಟರ್ನೆಟ್ ನೀವು ಆಕ್ಸೆಸ್ ಮಾಡ್ತಾ ಇದ್ದೀರಾ ಹೇಳಿ? ನಿಮ್ಮ ಹತ್ರ ಕಂಪಲ್ಸರಿ ಒಂದು ಡಿವೈಸ್ ಬೇಕು, ರೈಟ್? ಡಿವೈಸ್ ಉಂಟು, ಹೌದಾ? ಮೊಬೈಲ್ ಅಂತ ಹೇಳಿ ನಾವು ಡಿವೈಸ್ ಉಂಟು ಅಂತ ಹೇಳ್ತಾ ಇದ್ವಿ. ಡಿವೈಸ್ ಇದ್ರೆ ಮಾತ್ರವೇ ಸಾಕಾ? ಈ ಡಿವೈಸ್ ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡುವ ಫೀಚರ್ನು ಇರಬೇಕು, ಅಪ್ಲಿಕೇಶನ್ ಇರಬೇಕು. ಆ ಫೀಚರ್ ಇದ್ರೆ ಮಾತ್ರವೇ ಸಾಕಾ? ಅದನ್ನು ಸಪೋರ್ಟ್ ಮಾಡುವ ಹಾರ್ಡ್ವೇರ್ ಡಿವೈಸ್ ಬೇಕು. ಓಕೆ, ಈ ಡಿವೈಸ್ನ ನಾನು ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ನೆಟ್ವರ್ಕ್ ಹಾರ್ಡ್ವೇರ್ಸ್ ಬೇಕು. ಆ ನೆಟ್ವರ್ಕ್ ಹಾರ್ಡ್ವೇರ್ ವರ್ಕ್ ಆಗಬೇಕಾಗಿದ್ರೆ ಸಾಫ್ಟ್ವೇರ್ ಬೇಕು. ಅದೇ ನೀವು ಡೇಟಾ ಸಾಫ್ಟ್ವೇರ್ನ ಆನ್ ಮಾಡ್ತೀರಾ. ಓಕೆ, ಡೇಟಾ ಸಾಫ್ಟ್ವೇರ್ನ ಆನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೀನಿಂಗ್ ಏನು? ದಿಸ್ ಡಿವೈಸ್ ಈಸ್ ಯು ಆರ್ ಗೋಯಿಂಗ್ ಟು ಬಿ ಕಮ್ಯುನಿಕೇಟಿಂಗ್ ಇನ್ ಅ ಇಂಟರ್ನೆಟ್. ಓಕೆ, ನೆಟ್ವರ್ಕ್ಸ್ ಆಫ್ ನೆಟ್ವರ್ಕ್. Through that you are processing, you are monitoring, you are coordinating, you are controlling. Got it? So ನಿಮ್ಮ ಇಂಟರ್ನೆಟ್ ನ ಪ್ರಾಸೆಸ್ ಮಾಡ್ತೀರಾ, ಕೋಆರ್ಡಿನೇಟ್ ಮಾಡ್ತೀರಾ, ಕಂಟ್ರೋಲ್ ಮಾಡ್ತೀರಾ, ಅದೇ ರೀತಿಯಲ್ಲಿ ಅನದರ್ ಡೇಟಾನ ಆಕ್ಸೆಸ್ ಮಾಡ್ತಾ ಇರ್ತೀರಾ. ಓಕೆ, let us see once again. Internet of Things means a network of physical things, objects, sending, receiving or communication information using the internet or other communication technologies, and network just as the computers, tablets and mobiles do, and thus enabling the monitoring, coordinating or controlling process across the internet or another data network. So that is the one definition. Or ಇಲ್ಲಿ ಇನ್ನೊಂದು ಡೆಫಿನೇಷನ್ ಉಂಟು. ಈ ಎರಡು ಡೆಫಿನೇಷನ್ ಅಲ್ಲಿ ಯಾವ ಒಂದು ಡೆಫಿನೇಷನ್ ಬರೆದ್ರೇನು ನಿಮಗೆ ಮಾರ್ಕ್ ಸಿಗುತ್ತೆ. ಓಕೆ, ಇಂಟರ್ನೆಟ್ ಆಫ್ ಥಿಂಗ್ ಇಸ್ ದ ನೆಟ್ವರ್ಕ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್. ಸೊ ನೆಟ್ವರ್ಕ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. Embedded means it has added. Okay, these physical object has added. Embedded means included with electronics, softwares, sensors and connectivity to enable it to achieve greater values and services by exchanging data with manufacturer, operator and or other connected devices. So by using this Internet of Things, it is a network of physical object or things embedded with electronic softwares, sensors and connectivity to enable it to achieve greater value and services by exchanging data with manufacturers, operators and or other connected devices. So ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋದು ಒಂದು ನೆಟ್ವರ್ಕ್ ನ ಆಬ್ಜೆಕ್ಟ್ ಆಗಿರುತ್ತೆ ಅಥವಾ ಥಿಂಗ್ ಆಗಿರುತ್ತೆ. ಅದು ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ ಜೊತೆಗೆ ಆಡ್ ಆಗಿರುತ್ತೆ. ಆ ಆಡ್ ಆಗಿರುವ ಫಿಸಿಕಲ್ ಆಬ್ಜೆಕ್ಟ್ ಸಾಫ್ಟ್ವೇರ್ ಬಳಸಬಹುದು, ಸೆನ್ಸಾರ್ಸ್ ನ ಯೂಸ್ ಮಾಡಬಹುದು ಅಥವಾ ಬೇರೆ ಯಾವುದೇ ಒಂದು ಕನೆಕ್ಟಿವಿಟಿ ಮೀಡಿಯಂ ಯೂಸ್ ಮಾಡಿ ಡೇಟಾ ಎಕ್ಸ್ಚೇಂಜ್ ಮಾಡಬಹುದು. ಯಾರ ಜೊತೆಗೆ ಮಾಡಬಹುದು? either for the manufacturers or whatever the operators you are using or whatever the devices you have connected. Okay, each thing is uniquely identifiable through its embedded computing system but is able to interoperate within the existing internet infrastructure.
So whatever the thing, here the thing is an object, a device, or an IoT device. Okay, each thing is uniquely identifiable through its embedded computing system. Whatever the device you have connected in a network, your IoT device is connected in a network, every IoT device is having unique identification. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಯುನಿಕ್ಲಿ ಐಡೆಂಟಿಫೈಯಬಲ್ ಥ್ರೂ ಇಟ್ಸ್ ಎಂಬೆಡೆಡ್ ಕಂಪ್ಯೂಟಿಂಗ್ ಸಿಸ್ಟಮ್. Okay, whatever the system you have attached, but is able to interoperate within the existing internet infrastructure. So ಇದನ್ನು ನಾವು ಏನೇ ಒಂದು ಇಂಟರ್ಆಪರೇಟ್ ಮಾಡಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್. ಯು ಮಸ್ಟ್ ಹ್ಯಾವ್ ಇಂಟರ್ನೆಟ್ ಕನೆಕ್ಟಿವಿಟಿ. Infrastructure, what do you mean by infrastructure? Infrastructure means a house, right? A huge house. But here the huge house is not required, internet connection is required. Internet connection ನಾವು ಇಲ್ಲಿ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಹ್ಯೂಜ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದ್ರೆ ಸಾಕು, ಅದರಿಂದ ನಾವು ಎಂಟೈರ್ಲಿ ಕಂಟ್ರೋಲ್ ಮಾಡ್ಬೋದು. ನಾವು ಒಂದು ಎಕ್ಸಾಂಪಲ್ ಇಲ್ಲಿ ಐಒಟಿಗೆ ಈಗ ನನಗೊಂದು ನೆನಪಾಯಿತು. ನಿಮ್ಮ ವಾಟ್ಸಪ್ ವಿಡಿಯೋದಲ್ಲಿ ಕೆಲವೆಲ್ಲ ನೀವು ನೋಡಿರ್ತೀರ, ಒಂದು ಮನೆನ ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು ವಾಯ್ಸ್ ಓವರ್ ಕಮಾಂಡಿಂದ ಮಾಡ್ತಾರೆ, ರೈಟ್? ಅದನ್ನು ಮಾಡುವಾಗ ಐಒಟಿಗೆ ಕನೆಕ್ಟ್ ಮಾಡಿ ಇದನ್ನು ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ಕೆಲವೆಲ್ಲ ಡಿವೈಸಸ್ ಉಂಟು, ಆ ಡಿವೈಸಸ್ನ ಯೂಸ್ ಮಾಡಿ ಏನು ಮಾಡ್ತಾರೆ, ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ರೈಟ್? ಸೊ ಆ ವಾಯ್ಸ್ ಓವರ್ ಕಮಾಂಡಿಂದ ನಾವೇನು ಮಾಡ್ಬೋದು, ಮನೆ ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು. ಹೇಗೆ ನೀವು ವಾಯ್ಸ್ ಓವರ್ ಕಮಾಂಡ್ ಕೊಟ್ಟಿರ್ತೀರೋ ಆ ವಾಯ್ಸ್ ಓವರ್ ಕಮಾಂಡ್ ಹಾಗೇನೇ ಇರಬೇಕು, ಅದು ಚೇಂಜ್ ಆಗಿದ್ರೆ ಮಾತ್ರ ಆಕ್ಸೆಪ್ಟೆನ್ಸ್ ಮಾಡೋದಿಲ್ಲ. ಇಂಥದ್ದೆಲ್ಲ ನೀವು ನಿಮ್ಮ ವಾಟ್ಸಪ್ ವಿಡಿಯೋನಲ್ಲಿ ನೋಡಿರ್ತೀರ. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಯುವರ್ ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಸಿಟೀಸ್, and all these are the best example of IoTs, and this is the definition of IoT. Now let us see what is the vision of IoT. Internet of Things is vision where things, okay, ಇಲ್ಲಿ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದೆಲ್ಲ IoT ಥಿಂಗ್ಸ್ ಉಂಟು ಅನ್ನೋದನ್ನ ನೋಡುವ, IoT ಆಬ್ಜೆಕ್ಟ್ಸ್ ಉಂಟು ಅನ್ನೋದನ್ನ ಇಲ್ಲಿ ಅಬ್ಸರ್ವೇಷನ್ ಮಾಡಿ. ವೇರಬಲ್ ವಾಚಸ್, ಸೊ ನಾವು ಅದನ್ನೇ ಹೇಳಿದ್ವಿ, ಸ್ಮಾರ್ಟ್ ವಾಚಸ್. ಈ ಸ್ಮಾರ್ಟ್ ವಾಚಸ್ ಇಂದ ಏನಾಗುತ್ತೆ, ಅಥವಾ ಫಿಟ್ನೆಸ್ ವಾಚಸ್ ಇಂದ ಏನಾಗುತ್ತೆ, ನಿಮ್ಮ ಪಲ್ಸ್, ಬಾಡಿ ಪಲ್ಸ್ ಅಥವಾ ನಿಮ್ಮ ಶುಗರ್ ಲೆವೆಲ್ಸ್ ಇಂಥದ್ದೆಲ್ಲ ನಾವು ಮಾನಿಟರ್ ಮಾಡ್ಬೋದು. ಆ ಡಿವೈಸ್ನ ನಾವು ಕನೆಕ್ಟ್ ಮಾಡಿ, ನಾವು ನೆಟ್ವರ್ಕ್ನಲ್ಲಿ ಹಾಸ್ಪಿಟಲ್ಗೆ ಕನೆಕ್ಟ್ ಮಾಡಿದರೆ ಆಟೋಮೆಟಿಕಲಿ ನಿಮ್ಮನ್ನು ಮಾನಿಟರ್ ಮಾಡ್ತಾ ಇರ್ಬೋದು, ರೈಟ್? ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು, ಇಂಥದ್ದೆಲ್ಲ ಮಾಡಲಿಕ್ಕೆ ಆಗುತ್ತೆ. ದೀಸ್ ಆರ್ ದ ವೇರಿಯಬಲ್ ವಾಚಸ್. ಅಲಾರಮ್ ಕ್ಲಾಕ್ಸ್, ನಾವು ನೋಡ್ತಿರುವ ಅಲಾರಮ್ ಕ್ಲಾಕ್ ಆಗಿರ್ಬೋದು. ಹೋಮ್ ಡಿವೈಸಸ್, ನಾವು ನೋಡ್ತಿರುವ ಹೋಮ್ ಡಿವೈಸಸ್, ಇವತ್ತು AC ಅಂಥದ್ದೆಲ್ಲ ನಾವು ನೋಡ್ತಾ ಇದ್ವಿ, AC, TV ಇಂಥದ್ದೆಲ್ಲ, ರೈಟ್? ಅದೇ ರೀತಿಯಲ್ಲಿ ಸರೌಂಡಿಂಗ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಈಸ್ ಅ ವಿಷನ್ ವೇರ್ ಥಿಂಗ್ಸ್, ಹಿಯರ್ ದ ಥಿಂಗ್ಸ್ ಆರ್ ಸಮ್ ಆಫ್ ದೀಸ್ ಥಿಂಗ್ಸ್, ವೇರಬಲ್ ವಾಚಸ್, ಅಲಾರಮ್ ಕ್ಲಾಕ್ಸ್, ಹೋಮ್ ಡಿವೈಸಸ್ ಅಂಡ್ ಸರೌಂಡಿಂಗ್ ಆಬ್ಜೆಕ್ಟ್ಸ್ ಬಿಕಮ್ ಸ್ಮಾರ್ಟ್. ಸೊ ಇವತ್ತು ನಾವು ನೋಡ್ತಿರುವ ಥಿಂಗ್ಸ್ ಎಲ್ಲ ಸ್ಮಾರ್ಟ್ ಆಯಿತು. ಅಂಡ್ ಫಂಕ್ಷನ್ಸ್ ಲೈಕ್ ಲಿವಿಂಗ್ ಎಂಟಿಟೀಸ್ ಬೈ ಸೆನ್ಸಿಂಗ್, ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಥ್ರೂ ಎಂಬೆಡೆಡ್ ಡಿವೈಸಸ್ ವಿಚ್ ಇಂಟರಾಕ್ಟ್ ವಿತ್ ರಿಮೋಟ್ ಆಬ್ಜೆಕ್ಟ್ಸ್. ಸೊ ಐಒಟಿ ವಿಷನ್ ನಾವು ನೋಡಿದ್ರೆ ಇಲ್ಲಿ ನಾವು ಥಿಂಗ್ಸ್ ಯೂಸ್ ಮಾಡ್ತಾ ಇದ್ವಿ, ಆ ಥಿಂಗ್ಸ್ ಇಂದ ನಮ್ಗೆ ಏನಾಯ್ತು, ಸ್ಮಾರ್ಟ್ ಆಗಿ ನಾವು ಬಿಹೇವ್ ಮಾಡ್ತಾ ಇದ್ವಿ. ಅದರ ಫಂಕ್ಷನ್ನು ಒಂದು ಲಿವಿಂಗ್ ಎಂಟಿಟಿ ಆಗಿ ಉಂಟು. ಓಕೆ, ಫಾರ್ ಎಕ್ಸಾಂಪಲ್ ಸೆನ್ಸಿಂಗ್ ಅಂತ ಹೇಳ್ತಾ ಇದ್ವಿ, ಸೆನ್ಸಾರ್ಸ್, ರೈಟ್? ನೀವು ಫಾರ್ ಎಕ್ಸಾಂಪಲ್ ನೀವು ಬಿಗ್ ಬಜಾರ್ ಅಂತದೆಲ್ಲ ನೀವು ನೋಡಿದ್ರೆ, ನೀವು ಹತ್ತಿರ ಬರುವಾಗನೇ ಏನಾಗುತ್ತೆ, ಡೋರ್ಸ್ ಓಪನ್ ಆಗುತ್ತೆ, ನೀವು ಹೋದ ನಂತರ ಡೋರ್ಸ್ ಕ್ಲೋಸ್ ಆಗುತ್ತೆ. ದೀಸ್ ಆರ್ ದ ಸೆನ್ಸಿಂಗ್ ಟೆಕ್ನಾಲಜಿ. So by using this sensing technology, it is computing and communicating through the embedded devices. ಈ ಸೆನ್ಸಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿ ಏನಾಗ್ತಾ ಉಂಟು, ಎಷ್ಟು ಡಿಸ್ಟೆನ್ಸ್ ನಲ್ಲಿ ಆಬ್ಜೆಕ್ಟ್ ಇದ್ದಾರೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಕ್ಯಾಲ್ಕುಲೇಟ್ ಮಾಡಿದ ನಂತರ ಯಾವ ಡಿವೈಸ್ ಆಗಿದ್ರೆ ಕನೆಕ್ಟ್ ಆಗಿ ಉಂಟೋ ಆ ಎಂಬೆಡೆಡ್ ಡಿವೈಸಸ್ನ ಕಮ್ಯುನಿಕೇಟ್ ಮಾಡಿ ಆಮೇಲೆ ಇಂಟ್ರಾಕ್ಟ್ ಮಾಡುತ್ತೆ. ಸೊ ದೀಸ್ ಎಂಬೆಡೆಡ್ ಡಿವೈಸಸ್ ಹ್ಯಾಸ್ ಬೀನ್ ಕನೆಕ್ಟೆಡ್ ಟು ದ ರಿಮೋಟ್ ಆಬ್ಜೆಕ್ಟ್ಸ್. Okay, these embedded devices must be interact with remote objects. Remote objects are your servers, cloud applications, service and processes. So what are the remote objects you are having? That is the servers, clouds, applications, service and processes. ನಿಮ್ಮ ಸರ್ವರ್ಸ್ ಕಂಪ್ಯೂಟರ್ ಆಗಿರ್ಬೋದು, ಕ್ಲೌಡ್ ಅಪ್ಲಿಕೇಶನ್, ಸೊ ನೆಟ್ವರ್ಕ್ ನಲ್ಲಿ ಸಿಗುವಂತ ವಿವಿಧ ಫ್ರೀ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದರ ಜೊತೆಗೆ ಸರ್ವಿಸಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಪ್ರೋಸೆಸ್ ಆಗಿರ್ಬೋದು. ದೆನ್ ಹಿಯರ್ ದ ಪ್ರೋಸೆಸ್ ಈಸ್ ಯು ಹ್ಯಾವ್ ಟು ಕೇಮ್ ಟು ನೋ ವಾಟ್ ಈಸ್ ಅ ಪ್ರೋಸೆಸ್. ಓಕೆ,
What is the process? ಸರ್ವಿಸಸ್ ಅಂದರೆ ನಮಗೆ ಗೊತ್ತುಂಟು ಏನೆಲ್ಲ ಸರ್ವಿಸ್ ಕೊಡ್ತಾ ಉಂಟು ಅಂತ ಹೇಳಿ. ಪ್ರಾಸೆಸ್ ಮೀನ್ಸ್ ವಾಟ್ ಎವರ್ ದ ಟಾಸ್ಕ್ ಯು ಆರ್ ಪರ್ಫಾರ್ಮಿಂಗ್. ಆರ್ ಪರ್ಸನ್ಸ್, ಇಲ್ಲಿ ನಿಮ್ಮ ಆಬ್ಜೆಕ್ಟ್ ಇಂಥದ್ದೆಲ್ಲ ಆಗಿರ್ಬೋದು, ರಿಮೋಟ್ ಆಬ್ಜೆಕ್ಟ್ಸ್ ಅಥವಾ ಪರ್ಸನ್ ಥ್ರೂ ದ ಇಂಟರ್ನೆಟ್ ಆರ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್, NFC ಅಂತ ಹೇಳ್ತಾರೆ. ಸೊ ಇಂಥದ್ದೆಲ್ಲ ನೀವು ಸ್ಮಾರ್ಟ್ ಫಂಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಕೆಲವೆಲ್ಲ ಥಿಂಗ್ಸ್ ಇರಬೇಕು. ಆ ಥಿಂಗ್ಸ್ ಎಲ್ಲ ಎಂಬೆಡೆಡ್ ಡಿವೈಸ್ ಜೊತೆಗೆ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಆಗಿರಬೇಕು. ಕನೆಕ್ಟ್ ಆಗಿ ನಿಮ್ಮ ರಿಮೋಟ್ ಆಬ್ಜೆಕ್ಟ್ ನ ಯೂಸ್ ಮಾಡಬೇಕು. ಆ ರಿಮೋಟ್ ಆಬ್ಜೆಕ್ಟ್ ಇದರ್ ಎ ಕಂಪ್ಯೂಟರ್ ಆರ್ ಎ ಪರ್ಸನ್. ಇಟ್ ಮೇ ಬಿ ಎ network connected servers or applications or service or a process or a person through the internet. Compulsory internet ಬೇಕೇ ಬೇಕು. or near field communication ಅಂತ ಹೇಳ್ತೀವಿ, or near field communication. ಸೊ NFC ಅಂತ ಹೇಳ್ತೀವಿ. ಇಲ್ಲಿ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಹತ್ತಿರದಲ್ಲಿ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಟೆಕ್ನಾಲಜಿ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿದ್ದ ಕಾರಣಕ್ಕಾಗಿ ಬ್ಲೂಟೂತ್ ಸ್ಪೀಕರ್ ಅಂತ ನೋಡ್ತೀವಿ, ರೈಟ್? ವಾಟ್ ಇಸ್ ಬ್ಲೂಟೂತ್ ಸ್ಪೀಕರ್? ಆಸ್ ಯು ನೋ, ರೈಟ್? ನಿಮ್ಮ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ. ಆ ಅಪ್ಲಿಕೇಶನ್ ಟಚ್ ಮಾಡಿ ಏನು ಮಾಡ್ಬೋದು? ಕನೆಕ್ಟ್ ಮಾಡ್ಕೊಳ್ಬೋದು ಅಲ್ವಾ? ಸೊ ಹಾಗಿದ್ರೆ ನಾವು ನೋಡ್ಬೇಕು ಇಂಥದ್ದೇ ಈ ಎಲ್ಲವನ್ನು ನಾವು ಇಲ್ಲಿ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೀವಿ. ಬ್ಲೂಟೂತ್ ಟೆಕ್ನಾಲಜಿ, ವೈರ್ಲೆಸ್ ಟೆಕ್ನಾಲಜಿ ಅಂಡ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್. ಸೊ ನಾವು ಏನೇ ಒಂದು ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನ್ಕೊಳ್ಳಿ, ಮೊಬೈಲ್ ಟು ಮೊಬೈಲ್ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನ್ಕೊಳ್ಳಿ. ನಾವು ಫಸ್ಟ್ ಶೇರ್ ಇಟ್ ಯೂಸ್ ಮಾಡ್ತಾ ಇದ್ವಿ, ಈಗ ಶೇರ್ ಇಟ್ ಅಪ್ಲಿಕೇಶನ್ ಇಲ್ಲ. ಈಗ ಏನು ಯೂಸ್ ಮಾಡ್ತಾ ಇದ್ವಿ? ಬ್ಲೂಟೂತ್ ಯೂಸ್ ಮಾಡ್ತೀವಿ, ಅಥವಾ ಆಲ್ಟರ್ನೇಟ್ ಏನುಂಟೋ ಅದನ್ನು ಯೂಸ್ ಮಾಡ್ತಾ ಇದ್ವಿ, ರೈಟ್? ಈಗ ಶೇರ್ ಮಿ ಅನ್ನುವ ಅಪ್ಲಿಕೇಶನ್ ಉಂಟು. ಆ ಶೇರ್ ಮಿ ಅಪ್ಲಿಕೇಶನ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ? ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ದೋಸ್ ಆರ್ ದ ಸರ್ಟನ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ಸ್. Okay, it is an example. Okay, not full-fledged of a near field communication, it is just an example. Okay, so what is RFID? Radio frequency identification device, and NFC, near field communication. Now let us see an example. 1.1, we will see one example. Through computing, an umbrella can be made function like a living entity. So ನಿಮ್ಮ umbrella ನಾನು ಏನು ಮಾಡ್ಬೋದು? ಒಂದು IoT ಥಿಂಗ್ ಆಗಿ ಮಾಡ್ಬೋದು. IoT ಥಿಂಗ್ ಆಗಿ ನಾನು ಮಾಡಬೇಕಾಗಿದ್ರೆ ನಿಮ್ಮ ಅಂಬ್ರೆಲ್ಲಾದಲ್ಲಿ ಏನು ಮಾಡಬೇಕು? ಒಂದು ಎಂಬೆಡೆಡ್ ಡಿವೈಸಸ್ನ ಫಿಕ್ಸ್ ಮಾಡಬೇಕು. ಓಕೆ, ಆ ಎಂಬೆಡೆಡ್ ಡಿವೈಸಸ್ನ ನಾನು ಫಿಕ್ಸ್ ಮಾಡಿದರೆ, ಆ ಡಿವೈಸನ್ನು ನಾನು ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಿದರೆ ನಾನು ಕೆಲವೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಇಲ್ಲಿ ಕಂಪ್ಯೂಟೇಷನ್ ಅಂತ ಹೇಳ್ತೀವಿ. ಏನು ಕಂಪ್ಯೂಟೇಷನ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಥ್ರೂ ಕಂಪ್ಯೂಟಿಂಗ್, ಆನ್ ಅಂಬ್ರೆಲ್ಲಾ ಕ್ಯಾನ್ ಬಿ ಮೇಡ್ ಆಸ್ ಅ ಫಂಕ್ಷನ್ ಲೈಕ್ ಅ living entity. Second one, by installing a tiny embedded device which interact with a web-based weather service and the device's owner through the internet, the following communication can take place. So if you want to make an umbrella as a living entity, it must be installed an embedded device that interact with web-based weather services. ಆ ಡಿವೈಸ್ ಯಾವುದರ ಜೊತೆಗೆ ಇಂಟ್ರಾಕ್ಟ್ ಆಗಬೇಕು ಅಂತ ಹೇಳ್ತಾ ಇದೀವಿ? ವೆಬ್ ಬೇಸ್ಡ್ ವೆದರ್ ಸರ್ವಿಸಸ್ಗೆ ವೆದರ್ ಸರ್ವಿಸಸ್ನ ಯೂಸ್ ಮಾಡಬೇಕು. ಅದೇ ರೀತಿಯಲ್ಲಿ ಓನರ್ನ, ಅದನ್ನು ಯಾರು ಯೂಸ್ ಮಾಡ್ತಾ ಇದ್ರೋ ಅವರ ಜೊತೆಗೇನು ಇಂಟ್ರಾಕ್ಟ್ ಆಗಬೇಕು. ಓಕೆ, ಇದೆಲ್ಲ ಆಗಬೇಕಾಗಿದ್ರೆ ಇಂಟರ್ನೆಟ್ನ ಯೂಸ್ ಮಾಡಲೇಬೇಕು. ಇಂಟರ್ನೆಟ್ ಯೂಸ್ ಮಾಡಿದ್ರೆ ಮಾತ್ರವೇ ನಿಮ್ಮ ಕಮ್ಯುನಿಕೇಶನ್ ಪಾಸಿಬಿಲಿಟಿ ಆಗುತ್ತೆ. ದ ಅಂಬ್ರೆಲ್ಲಾ ಎಂಬೆಡೆಡ್ ವಿತ್ ಎ ಸರ್ಕ್ಯೂಟ್ ಫಾರ್ ದ ಪರ್ಪಸ್ ಆಫ್ ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಕನೆಕ್ಟ್ ಟು ದ ಇಂಟರ್ನೆಟ್. ಆಲ್ರೆಡಿ ಹೇಳಿದ್ವಿ ಎಂಬೆಡೆಡ್ ಡಿವೈಸಸ್ ಉಂಟು ಅಂತ ಹೇಳಿ. ಕಂಪಲ್ಸರಿ ಈ ಎಂಬೆಡೆಡ್ ಡಿವೈಸಸ್ನಲ್ಲಿ ಏನಿರುತ್ತೆ? ಒಂದು ಸರ್ಕ್ಯೂಟ್ರಿ ಬೋರ್ಡ್ ಇರುತ್ತೆ. It may be any tiny circuit. Okay, circuitry board. For this purpose of computing. For what purpose? For the purpose of calculation. ಏನು ಕ್ಯಾಲ್ಕುಲೇಷನ್ ಮಾಡುತ್ತೆ? ವೆದರ್ ರಿಪೋರ್ಟ್ಸ್ ಬಗ್ಗೆ ಕೊಡುತ್ತೆ. ಇವತ್ತು ಸನ್ನೆ ಉಂಟಾ, ಹಾಟ್ ಉಂಟಾ, ಹಾಟ್ ಇದ್ರೆ ಕೊಂಡೋಗಿ, ಅಥವಾ ರೈನಿ ಆಗುತ್ತಾ, ರೈನಿ ಆಗಿದ್ರೆ ಕ್ಯಾರಿ ಮಾಡಿ, ಇವತ್ತು ವೆದರ್ ರಿಪೋರ್ಟ್ ಹೇಗೆ ಉಂಟು, ಇಂಥದ್ದೆಲ್ಲ ನಾವು ಐಡೆಂಟಿಫೈ ಮಾಡ್ಬೋದು ಈ ಎಂಬೆಡೆಡ್ ಡಿವೈಸಸ್ ಇಂದ. ಓಕೆ, ಈ ರೀತಿಯ ಕಂಪ್ಯೂಟೇಷನ್ ನಾವು ಮಾಡಬೇಕಾಗಿದ್ರೆ ಆ ಎಂಬೆಡೆಡ್ ಡಿವೈಸಸ್ನ ನಾವೇನು ಮಾಡ್ಕೊಳ್ಬೇಕು? ನಿಮ್ಮ ಅಂಬ್ರೆಲ್ಲಾದಲ್ಲಿ ಇನ್ಸ್ಟಾಲೇಷನ್ ಮಾಡಿರಬೇಕು. ಇನ್ಸ್ಟಾಲೇಷನ್ ಮಾತ್ರ ಮಾಡಿದರೆ ಆಗಲ್ಲ. ಆ ಇನ್ಸ್ಟಾಲೇಷನ್ ಮಾಡಿದ ನಂತರ ಕಂಪಲ್ಸರಿ ನೆಟ್ವರ್ಕ್ನಲ್ಲಿ ಕಮ್ಯುನಿಕೇಟ್ ಮಾಡಿರಬೇಕು. ಓಕೆ, ಆ ವೆಬ್ಸೈಟ್ ರೆಗ್ಯುಲರ್ಲಿ ಪಬ್ಲಿಷಸ್ ದ ವೆದರ್ ರಿಪೋರ್ಟ್. ಆಸ್ ವಿ ನೋ ಸಮ್ ಆಫ್ ಅವರ್ ವೆಬ್ಸೈಟ್. ಓಕೆ, ಇಟ್ ರೆಗ್ಯುಲರ್ಲಿ ಪಬ್ಲಿಷಸ್ ದ ವೆದರ್ ರಿಪೋರ್ಟ್. ಈಗ ನೀವು ನೋಡಿ, ನಿಮ್ಮ ಮೊಬೈಲ್ನಲ್ಲಿ ವೆದರ್ ರಿಪೋರ್ಟ್ ಅಂತ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಎಷ್ಟು ಇದು ಉಂಟು ಅಂತ ಹೇಳಿ ಅದು ನಿಮಗೆ ತೋರಿಸ್ತಾನೆ ಇರುತ್ತೆ ನೀವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿದರೆ. ಓಕೆ, ದ ಅಂಬ್ರೆಲ್ಲಾ ರಿಸೀವ್ಸ್ ದೀಸ್ ರಿಪೋರ್ಟ್ ಈಚ್ ಮಾರ್ನಿಂಗ್, ಅನಲೈಸ್ ದ ಡೇಟಾ ಅಂಡ್ ಇಶ್ಯೂಸ್ ರಿಮೈಂಡರ್ ಟು ದ ಓನರ್ ಅಟ್
intermittent intervals around is or off is going time. ಸೊ ಈ ವೆಬ್ಸೈಟ್ ಇಂದ ಏನಾಗ್ತಾ ಉಂಟು, ವೆಬ್ ಬೇಸ್ಡ್ ಕನೆಕ್ಟ್ ಆಗಿರುವ ಡಿವೈಸ್ ಇಂದ ಎಲ್ಲ ವೆದರ್ ರಿಪೋರ್ಟ್ಸ್ ಸಿಗ್ತಾ ಉಂಟು. ರಿಸೀವ್ ಮಾಡಿದ ನಂತರ ಪ್ರತಿಯೊಂದು ದಿವಸ ಮಾನಿಟರ್ ಮಾಡ್ತಾ ಉಂಟು, ಮಾನಿಟರ್ ಮಾಡಿ ಡಾಟಾವನ್ನು ಅನಲೈಸ್ ಮಾಡ್ತಾ ಉಂಟು. ಓಕೆ, ಇವತ್ತು ಎಷ್ಟು ಇರಬಹುದು, ಇವತ್ತು ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಉಂಟು. ಹೌದಾ, ನಮ್ಗೇನು ನೋಡಿ ಇವತ್ತು ಕ್ಲೌಡಿ ಎಷ್ಟು ಇರುತ್ತೆ ಅಂತ ಹೇಳಿ ನಾವು ಮೊಬೈಲ್ನಲ್ಲೇ ನೋಡ್ತಾ ಇದ್ವಿ. ಅಂತ ಸರ್ಕ್ಯೂಟ್ರಿ ಬೋರ್ಡ್ನು ನಾವು ಅಂಬ್ರೆಲಾದಲ್ಲಿನೂ ಫಿಕ್ಸ್ ಮಾಡಬಹುದು. ಫಿಕ್ಸ್ ಮಾಡಿದ್ರೆ ನಮಗೆ ಅಂಬ್ರೆಲಾ ಕ್ಯಾರಿ ಮಾಡಬೇಕಾ ಬೇಡವಾ ಅನ್ನೋದನ್ನ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಫ್ರೀಕ್ವೆಂಟ್ ಆಗಿ ಆ ರಿಪೋರ್ಟ್ಸ್ ಚೇಂಜ್ ಆಗ್ತಾ ಇದ್ರೆ ಆ ಅಂಬ್ರೆಲಾ ಏನ್ ಮಾಡುತ್ತೆ, ಇಲ್ಲಿ ನಿಮ್ಗೆ ನೆನಪು ಮಾಡ್ತಾ ಇರುತ್ತೆ. ಓಕೆ, ಅದೇನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, intermittent intervals around is or off is going time. So it is intimating, it is giving an reminders, right? Now let us see example 1.1. A reminder can be sent to the owner mobile at a preset time. So ನೀವು ಆ ಡಿವೈಸ್ ನೀವು ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಆ ಡಿವೈಸ್ ನೀವು ಯಾವುದರಿಂದ ಮಾನಿಟರ್ ಮಾಡಬೇಕು, ಇನ್ನೊಂದು ಡಿವೈಸ್ ಇಂದ ನೀವು ಕಂಪಲ್ಸರಿ ಮಾಡ್ತಾ ಇರ್ತೀರ ಅಂತ ಅನ್ಕೊಳ್ಳಿ. ಈಗ ರಿಮೈಂಡರ್ ಅಂತ ಹೇಳಿದ್ವಿ, ಆ ರಿಮೈಂಡರ್ ನಿಮ್ಗೆ ಹೇಗೆ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಓನರ್ ಮೊಬೈಲ್ಗೆ ಬರುತ್ತೆ. ಆ ಓನರ್ ಮೊಬೈಲ್ ಅಲ್ಲಿ ಇಲ್ಲಿ ಪ್ರೀಸೆಟ್ ಟೈಮ್ ಇರುತ್ತೆ. ಆ ಪ್ರೀಸೆಟ್ ಟೈಮ್ ನಲ್ಲಿ ನೀವು ಎಷ್ಟು ಗಂಟೆಗೆ ಆಫೀಸ್ಗೆ ಹೊರಡ್ತೀರಾ, ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಾ, ಎಷ್ಟು ಗಂಟೆಗೆ ಹೋಗ್ತೀರಾ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಹಾಗೆ ಆ ರಿಮೈಂಡರ್ನ ನಾವು ಸೆಂಡ್ ಮಾಡಬೇಕಾಗಿದ್ರೆ ನಾವು ಯಾವುದೆಲ್ಲ ಯೂಸ್ ಮಾಡ್ತಾ ಇದ್ವಿ, ವಿ ಆರ್ ಯೂಸಿಂಗ್ NFC. ವಾಟ್ ಇಸ್ NFC? ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಆರ್ ಬ್ಲೂಟೂತ್ ಆರ್ SMS ಟೆಕ್ನಾಲಜಿ. ಎಸ್, ಸೊ likewise if you are using near field communication or Bluetooth or SMS technologies, then the reminder will be sent to the owner mobile. Okay, the message can be, so whatever the message we are sending, that message protect yourself from rain, it is going to rain. So that message, that reminder message is protect you from rain if it is going to be rain. Okay, and protect yourself from sun, it is going to be hot and sunny. Also it gives a reminder of whether it is a hot sunny or sunny. Okay, don't forget to carry the umbrella. These kinds of messages may be sent to your mobile as a reminder if you are using this embedded IoT services as well as things. Okay, the owner can decide to carry or not to carry the umbrella using the internet connected umbrella. So then the user can decide whether he has to carry or not to supposed to carry the umbrella by using the internet connected umbrellas. Okay, this is the example, and one more example is there. Let us see of smart cities street. It is an example of 1.2. Let us see, street lights in a city can be made to function like living entities through sensing and computing using tiny embedded devices that communicate and interact with a central control and command station through the internet. So ಇಲ್ಲಿ ಹೇಳೋದು ಏನಂತ ಹೇಳಿದ್ರೆ, ಸಿಟೀಸ್ ನಲ್ಲಿ ನಾವು ಸ್ಟ್ರೀಟ್ ಲೈಟ್ಸ್ ಯೂಸ್ ಮಾಡ್ತಾ ಇದ್ವಿ ಅಂತ ಅನ್ಕೊಳ್ಳಿ. ಈಗ ನಾವು ರಾತ್ರಿ ಹಚ್ಚಿದ್ರೆ ಬೆಳಿಗ್ಗೆ ತನಕ ಅದು ಇದಾಗ್ತಾನೆ ಇರುತ್ತೆ, ಗ್ಲೋ ಆಗ್ತಾನೆ ಇರುತ್ತೆ, ರೈಟ್? ಸೊ ಅಂಥದ್ದೆಲ್ಲ ನಾವು ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡ್ಬೇಕಂತ ಹೇಳಿದ್ರೆ, ಇಫ್ ಯು ಆರ್ ಯೂಸಿಂಗ್ ದೀಸ್ ಸರ್ಟನ್ ಎಂಬೆಡೆಡ್ ಡಿವೈಸಸ್ ಇನ್ ದೀಸ್ ಸ್ಟ್ರೀಟ್ ಲೈಟ್ಸ್, ದೆನ್ ವಿ ಕ್ಯಾನ್ ಏಬಲ್ ಟು ಕಂಟ್ರೋಲ್ ಅಂಡ್ ಕಮಾಂಡ್ those devices through the internet. ಇಂಥ ಸ್ಟ್ರೀಟ್ ಲೈಟ್ಸ್ ನಾವೇನ್ ಮಾಡ್ಬೋದು, ಕಂಟ್ರೋಲ್ ಮತ್ತೆ ಕಮಾಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. ಇದು ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಸೆನ್ಸರ್ ಟೆಕ್ನಾಲಜಿ, ರೈಟ್? ಅಲ್ಲಿ ಆಬ್ಜೆಕ್ಟ್ ಬಂದ್ರೆ ಮಾತ್ರವೇ ಲೈಟ್ ಗ್ಲೋ ಆಗಬೇಕು, ಆಬ್ಜೆಕ್ಟ್ ಬರದೆ ಹೋದ್ರೆ ಆಫ್ ಆಗಿರಬೇಕು. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿನ ನಾವು ಸೇವ್ ಮಾಡಿದಾಗೆ ಆಗುತ್ತೆ. ಗಾಟ್ ಇಟ್? ಸೊ ದಟ್ ಈಸ್ ಯುವರ್ ಸ್ಟ್ರೀಟ್ ಲೈಟ್ ಎಕ್ಸಾಂಪಲ್. ದಿಸ್ ಇಸ್ ಒನ್ very important. Assume that each light in a group of 32 street lights comprises a sensing, computing and communication circuit. So ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಈಚ್ ಲೈಟ್ ಇನ್ ಎ ಗ್ರೂಪ್ ಆಫ್ 32 ಸ್ಟ್ರೀಟ್ ಲೈಟ್ಸ್. ಈಚ್ ಗ್ರೂಪ್ ಆಫ್ 32 ಒಂದು ಸ್ಟ್ರೀಟ್ ಲೈಟ್ ಆಗಿ ನಾವು ಕಂಪ್ರೈಸ್ ಮಾಡಿದ್ರೆ, ಒಂದು ಗ್ರೂಪ್ ಆಗಿ 32 ಸ್ಟ್ರೀಟ್ ಅನ್ನ, ಓಕೆ, 32 ಸ್ಟ್ರೀಟ್ಗೆ ಕೆಲವೆಲ್ಲ ಲೈಟ್ ಅನ್ನ ನಾವು ಯೂಸ್ ಮಾಡಿ ಒಂದು ಗ್ರೂಪ್ ಆಗಿ ಮಾಡ್ಕೊಂಡ್ರೆ, ಗ್ರೂಪ್ ಮಾಡಿ ಮತ್ತೆ ನಾವೇನ್ ಮಾಡ್ತಾ ಇದ್ವಿ, ವಿ ಆರ್ ಹ್ಯಾವಿಂಗ್ ಕಂಪ್ರೈಸಸ್ ಎ ಸೆನ್ಸಿಂಗ್, ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಸರ್ಕ್ಯೂಟ್. ಆ 32 ಸ್ಟ್ರೀಟ್ ಲೈಟ್ಸ್ಗೆ ಏನುಂಟು ಅಂತ ಹೇಳ್ತಾ ಇದ್ವಿ, ಒಂದು ಗ್ರೂಪ್ ಆಗಿ ಮಾಡಿದ್ವಿ. 32 ಸ್ಟ್ರೀಟ್ ಲೈಟಿನ 32 ಸ್ಟ್ರೀಟ್ಸ್ ನ
32 ಲೈಟ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಒಂದು ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪಿಂಗ್ ಮಾಡಿದ್ದ ಇದರಲ್ಲಿ ಒಂದು ಸೆನ್ಸಿಂಗ್ ಮತ್ತೆ ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಸರ್ಕ್ಯೂಟರಿ ಬೋರ್ಡ್ ಉಂಟು ಅಂತ ಹೇಳ್ತಾ ಇದ್ವಿ. ಓಕೆ, ಪ್ಲೀಸ್ ಅಬ್ಸರ್ವ್ ಇಟ್ ಇಸ್ ಅ ಸೆನ್ಸಿಂಗ್, ಸೆನ್ಸಾರ್ಸ್, ಕಂಪ್ಯೂಟಿಂಗ್, ಕ್ಯಾಲ್ಕುಲೇಟ್ ಮಾಡೋದು, ಹತ್ತಿರ ಬಂದ್ರೆ ಲೈಟ್ ಗ್ಲೋ ಆಗೋದು, ಇಲ್ಲಾಂದ್ರೆ ಗ್ಲೋ ಆಗದೇ ಇರ್ಬೋದು. ಇದೆಲ್ಲ ಆಗಬೇಕಾಗಿದ್ರೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಸರ್ಕ್ಯೂಟ್ ಇರಬೇಕು. ಸೊ ಇಟ್ ಈಸ್ ಥ್ರೂ ಅ ಇಂಟರ್ನೆಟ್. ಓಕೆ, ಈಚ್ ಕಂಟ್ರೋಲರ್ further connects to the central command and control station through the internet. ಸೊ ಇಲ್ಲಿ ಈ ಡಿವೈಸಸ್ ನೀವು ಯೂಸ್ ಮಾಡ್ತಿದ್ರ, ಪ್ರತಿಯೊಂದು ಡಿವೈಸ್ ಯೂಸ್ ಮಾಡಿದ್ರೆ we know it must consist of a controller. Okay, it is just like as one of a unit, one of a device. Okay, each controller further connects to the central command and control station through the internet. ಪ್ರತಿಯೊಂದು ಕಂಟ್ರೋಲ್ ಏರಿಯಾ ಏನಾಗಿರುತ್ತೆ, ನಿಮ್ಮ ಸೆಂಟ್ರಲ್ ಕಮಾಂಡ್ಗೆ ಕನೆಕ್ಟ್ ಆಗಿರುತ್ತೆ. ಆ ಸೆಂಟ್ರಲ್ ಕಮಾಂಡ್ಗೆ ಕನೆಕ್ಟ್ ಆಗಿದ್ರೆ ಒಂದು ಕಂಟ್ರೋಲ್ ಸ್ಟೇಷನ್ಗೆ ಕನೆಕ್ಟ್ ಆಗಿರುತ್ತೆ. ಈ ಕಂಟ್ರೋಲ್ ಕಮಾಂಡ್ ಮತ್ತೆ ಕಂಟ್ರೋಲ್ ಸ್ಟೇಷನ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಾವು ಕಂಪಲ್ಸರಿ ಇಂಟರ್ನೆಟ್ ಯೂಸ್ ಮಾಡಬೇಕು. ದ ಸ್ಟೇಷನ್ ರಿಸೀವ್ಸ್ ಇನ್ಫಾರ್ಮೇಶನ್ ಅಬೌಟ್ ಈಚ್ ಸ್ಟ್ರೀಟ್ ಲೈಟ್ ಇನ್ ಈಚ್ ಗ್ರೂಪ್ ಇನ್ ದ ಸಿಟಿ ಅಟ್ ಪಿರಿಯಾಡಿಕ್ ಇಂಟರ್ವಲ್ಸ್. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಕಂಟ್ರೋಲ್ ಸ್ಟೇಷನ್, ರೈಟ್, ಕಂಟ್ರೋಲ್ ಸ್ಟೇಷನ್ ಅಂತ ಹೇಳಿದ್ರೆ ಏನು, ನಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಯಿತು, ತುಂಬ ಹೊತ್ತು ಬರಲಿಲ್ಲ ಅಂತ ಅನ್ಕೊಳ್ಳಿ, ನೀವೇನು ಮಾಡ್ತೀರಾ, ಮೆಸ್ಕಾಂ ಅವರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಹೌದಾ? ಆ ಮೆಸ್ಕಾಂ ಅವ್ರಿಗೆ ಕಂಪ್ಲೇಂಟ್ ಮಾಡುವ ಮೊದಲೇ ಅವರಿಗೇನೆ ಇನ್ಫಾರ್ಮೇಶನ್ ಗೊತ್ತಾಗುವ ಹಾಗೆ ಇಲ್ಲಿ ನಮಗೆ ಸಿಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ವಿ. ದ ಸ್ಟೇಷನ್ ರಿಸೀವ್ಸ್ ಇನ್ಫಾರ್ಮೇಶನ್ ಅಬೌಟ್ ಈಚ್ ಸ್ಟ್ರೀಟ್ ಲೈಟ್. ದ ಸ್ಟೇಷನ್ ರಿಸೀವ್ಸ್ ಇನ್ಫಾರ್ಮೇಶನ್ ಅಬೌಟ್ ಈಚ್ ಸ್ಟ್ರೀಟ್ ಲೈಟ್ ಇನ್ ಈಚ್ ಗ್ರೂಪ್ ಇನ್ ದ ಸಿಟಿ ಅಟ್ ಪಿರಿಯಾಡಿಕ್ ಇಂಟರ್ವಲ್. ಸೊ ಈ ರೀತಿಯಲ್ಲಿ ನಿಮ್ಮ 32 ಸ್ಟ್ರೀಟ್ ಲೈಟ್ನ ಒಂದು ಗ್ರೂಪ್ ಆಗಿ ನಾವು ಟ್ರೀಟ್ ಮಾಡಿ ಅದರಲ್ಲಿ ಒಂದು ಸರ್ಕ್ಯೂಟರಿ ಬೋರ್ಡ್ ಪ್ಲೇಸ್ ಮಾಡಿದ್ರೆ, ಆ ಸರ್ಕ್ಯೂಟರಿ ಬೋರ್ಡ್ ನಾವು ಇಂಟರ್ನೆಟ್ ನಲ್ಲಿ ಕನೆಕ್ಟ್ ಮಾಡಿ ಸರ್ವಿಸ್ ಸ್ಟೇಷನ್ಗೆ ನಾವು ಕೊಟ್ಟಿದ್ರೆ, ಸರ್ವಿಸ್ ಸ್ಟೇಷನ್ ಮೀನ್ಸ್ ಯುವರ್ ಕಂಟ್ರೋಲ್ ಸ್ಟೇಷನ್, ಆಟೋಮೆಟಿಕಲಿ ವಿ ಕ್ಯಾನ್ ಏಬಲ್ ಟು ಮಾನಿಟರ್ ಇನ್ ವಿಚ್ ಸ್ಟ್ರೀಟ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ದ ಲೈಟ್. ಓಕೆ, ಈ ತರ ನಮಗೆ ಪಿರಿಯಾಡಿಕಲ್ ಇಂಟರ್ವೆಲ್ ನಲ್ಲಿ ಗೊತ್ತಾಗುತ್ತೆ ಯಾವ ಸ್ಟ್ರೀಟ್ ನಲ್ಲಿ ಲೈಟ್ ಉಂಟು, ಯಾವ ಸ್ಟ್ರೀಟ್ ನಲ್ಲಿ ಲೈಟ್ ಇಲ್ಲ ಅನ್ನೋದನ್ನ ನಮಗೆ ಗೊತ್ತಿರುತ್ತೆ. ಸೊ ಇಮಿಡಿಯೇಟ್ಲಿ ನಾವು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಅವರೇ ಬಂತು ಅವರೇ ಕರೆಕ್ಟ್ ಮಾಡಿ ಹೋಗ್ತಾರೆ. ಓಕೆ, ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದ ಇನ್ಫಾರ್ಮೇಶನ್ ರಿಸೀವ್ಡ್ ಈಸ್ ರಿಲೇಟೆಡ್ ಟು ದ ಫಂಕ್ಷನಿಂಗ್ ಆಫ್ 32 ಲೈಟ್ಸ್. ದ ಫಾಲ್ಟಿ ಲೈಟ್ಸ್ ಅಬೌಟ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಟ್ರಾಫಿಕ್ ಇನ್ ಗ್ರೂಪ್ vicinity and about the ambient condition whether cloudy, dark or normal daylight. ಸೊ ಈ ರೀತಿಯಲ್ಲಿ 32 ಸ್ಟ್ರೀಟ್ ನ 32 ಲೈಟ್ಸ್ ನಾವು ಫಂಕ್ಷನ್ ಗೆ ಕನೆಕ್ಟ್ ಮಾಡಿದ್ರೆ ಕೆಲವು ಸಲ ಲೈಟ್ ಫಾಲ್ಟ್ ಆಗಿರ್ಬೋದು. ಆ ಫಾಲ್ಟಿ ಲೈಟ್ಸ್ ಹೇಗೆ ಆಗಿರುತ್ತೆ ಅಂತ ಹೇಳಿದ್ರೆ, ಮೇ ಬಿ ದ ಆಬ್ಸೆನ್ಸ್ ಆಫ್ ಟ್ರಾಫಿಕ್ ಇನ್ ಗ್ರೂಪ್, ಅಲ್ಲಿ ಗ್ಲೋ ಆಗ್ತಾನೇ ಇಲ್ಲ ಅಂತ ಹೇಳಿದ್ರೆ ಸೆನ್ಸಿಂಗ್ ಆಗ್ತಾ ಇಲ್ಲ, ರೈಟ್? ಸೆನ್ಸಿಂಗ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು, ಯಾರು ಅಲ್ಲಿ ಪಾಸ್ ಆಗ್ತಾ ಇಲ್ಲ, ಯಾವುದೇ ಆಬ್ಜೆಕ್ಟ್ ಇಲ್ಲ ಅಂತ ಹೇಳಿ. ಓಕೆ, ಅಂಡ್ ಅಬೌಟ್ ದ ಆಂಬಿಯಂಟ್ ಕಂಡೀಷನ್ಸ್. ಸೊ ಇಂಥ ಆಂಬಿಯಂಟ್ ಕಂಡೀಷನ್ಸ್ ಇರುತ್ತೆ. ವೆದರ್ ಕ್ಲೌಡಿ, ಡಾರ್ಕ್ ಆರ್ ನಾರ್ಮಲ್ ಡೇ ಲೈಟ್. ಕೆಲವು ಸಲ ಕ್ಲೌಡಿ ಡೇಸ್ ಆಗಿರುತ್ತೆ ಅಥವಾ ಡಾರ್ಕ್ ಡೇಸ್ ಆಗಿರುತ್ತೆ, ಯಾವುದೇ ಒಂದು ಆಬ್ಜೆಕ್ಟ್ ಪಾಸ್ ಆಗದೇ ಇರಬಹುದು, ರೈಟ್? ಅಂತ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಆ ಸ್ಟ್ರೀಟ್ ಲೈಟ್ ಗ್ಲೋ ಆಗಲ್ಲ. ಆರ್ ನಾರ್ಮಲ್ ಡೇ ಲೈಟ್, ನಾರ್ಮಲ್ ಡೇ ಲೈಟ್ನೂ ಆಗಿರುತ್ತೆ. ಡೇ ಲೈಟ್ ಆಯ್ತು ಅಂತ ಅನ್ಕೊಳ್ಳಿ, ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ಆಫ್ ಆಗಿರಬೇಕು. ಓಕೆ, ಇಂಥ ಟೆಕ್ನಾಲಜಿನೆಲ್ಲ ಯೂಸ್ ಮಾಡ್ತೀವಿ. The station remotely programs the group controllers which automatically takes an appropriate action as per the condition of traffic and light levels. So if these 32 street lights are connected in a internet work and it has been given the control over the stations, then they are automatically monitoring the intervals time and appropriately taking certain actions. ಈ ರೀತಿಯ ಆಕ್ಷನ್ ತಗೊಳ್ಳಿಕ್ಕೆ ಅವರಿಗೆ ಸುಲಭ ಆಗುತ್ತೆ. ಅದನ್ನೇ ನಾವು ಹೇಳಿದ್ವಿ. ಇಟ್ ಆಲ್ಸೋ ಡೈರೆಕ್ಟ್ ರೆಮಿಡಿಯಲ್ ಆಕ್ಷನ್ ಇನ್ ಕೇಸ್ ಆಫ್ ಫಾಲ್ಟ್ ಡೆವಲಪ್ಸ್ ಇನ್ ಎ ಲೈಟ್ ಅಟ್ ಎ ಸ್ಪೆಸಿಫಿಕ್ ಲೊಕೇಶನ್. ಇದರಿಂದ ನಮಗೆ ಡೈರೆಕ್ಟ್ ರೆಮಿಡಿಯಲ್ ಆಕ್ಷನ್ಸ್ ತಗೊಳ್ಳಿಕ್ಕೆ ಆಗುತ್ತೆ ಎಲ್ಲಾಗ್ಲೂ ಫಾಲ್ಟ್ ಇದ್ದ ಲೈಟ್ ಕಡೆ. ಓಕೆ, ಆಕ್ಚುಲಿ ಗ್ಲೋನೇ ಆಗ್ತಾ ಇಲ್ಲ, ತುಂಬಾ ದಿನ ಗ್ಲೋನೇ ಆಗ್ತಾ ಇಲ್ಲ ಅನ್ನುವ ಇನ್ಫಾರ್ಮೇಶನ್ ಸಿಕ್ಕಿದಾದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಆ ಲೈಟ್ ನಾವೇನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. Thus, each group in the city is controlled by the internet of street light. So likewise, we can able to control the city of street lights through the IoT. Okay, here the figure shows the IoT concept of street lights in a city. Please observe this diagram. Illi street lights group 1, street lights group 2, street lights group 3, street lights of group 4, right? So ಈ ಎಲ್ಲಾ ಸ್ಟ್ರೀಟ್ ಲೈಟ್ಸ್ ನಾವು ಏನ್ ಮಾಡಿದ್ವಿ, ಗ್ರೂಪ್ ಕಂಟ್ರೋಲರ್ ಗೆ ಇಂಟರ್ಕನೆಕ್ಟ್ ಮಾಡಿದ್ವಿ. ಗ್ರೂಪ್ ಕಂಟ್ರೋಲರ್ ಗೆ ಇಂಟರ್ಕನೆಕ್ಟ್ ಮಾಡಿದ್ವಿ. ಈ ಗ್ರೂಪ್ ಕಂಟ್ರೋಲರ್ is an IoT device. Okay, all these are the group controllers. This has been connected to the internet.
through internet these devices has been centrally connected to your service stations, that is stations, remote stations. Okay, so ಇದರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವುದು ಗ್ಲೋ ಆಗ್ತಾ ಉಂಟು ಯಾವುದು ಗ್ಲೋ ಆಗ್ತಾ ಇಲ್ಲ ಅಂತ ಹೇಳಿ. Clear? Yes. Hope you understand this concept. We will meet in the next class.